ವೃದ್ಧ ದಂಪತಿಯವರ ಮನೆಯನ್ನು ಕಡಬ ತಹಸೀಲ್ದಾರರು ಹಾಗೂ ಅವರ ಹೊಂದಿರುವಂಥ ಅಧಿಕಾರಿಯವರ ತಂಡ ಬಂದು ಬೆಳಿಗ್ಗೆ ಜಾವ ಬಂದು ನೆಲಸಮ ಮಾಡಿರ್ತಾರೆ. 22/12/2025 ಇದೇ ಕಚೇರಿ ಮುಂದೆ ನಾವು ಧರಣಿ ಕೊಡ್ತೀವಿ. 2015 ನಂತರ ಕಡಬ ತಾಲೂಕಲ್ಲಿ ಎಷ್ಟು ಜನರಿಗೆ ಹಕ್ಕುಪತ್ರ ನೀಡಿರಿ ಎಲ್ಲವನ್ನು ಕ್ಯಾನ್ಸಲ್ ಮಾಡಬೇಕಿದೆ. ಮೆಸ್ಕಾಂ ಅಧಿಕಾರಿಯವರಿಗೆ ಒಂದು ಲೆಟರ್ನು ಕೊಟ್ಟಿಲ್ಲ ತಹಸೀಲ್ದಾರರು, ಬಾಯಿ ಮಾತಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಧಮ್ಮನ ಮನೆಯವರಿಗೆ ಯಾವುದೇ ಒಂದು ನ್ಯಾಯಾಲಯ ಆದೇಶ ಇಲ್ಲ. AC ಅವರಿಗೆ ಹೇಳ್ತಾ ಇದ್ದೀವಿ, 1 ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ, ಆ ನಂತರ ಜನ ಕರ್ಕೊಂಡು ಬರಲ್ಲ, ಯಾವುದು ಇಲ್ಲ, ನಿಮ್ಮ ಅನುಮತಿ ಬೇಕಂತಿಲ್ಲ. 1 ವರ್ಷ 7 ದಿವಸ ಆಯ್ತು ಇವತ್ತಿಗೆ. ಇದುವರೆಗೆ ಅವರು ಸತ್ತಿದಾರ ಬದುಕಿದಾರ, ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಮನೆಗಳಿಗೆ ಮನೆ ಇಲ್ಲ. ರಾಧಮ್ಮ ಮುತ್ತುಸ್ವಾಮಿ ಹೆಸರಲ್ಲಿ ನ್ಯಾಯಾಲಯದ ತೀರ್ಪು ಉಂಟಾ, ಆದೇಶ ಉಂಟಾ, ಪ್ರತಿ ಉಂಟಾ, ಪತ್ರ ಉಂಟಾ, ಯಾವುದು ತೋರಿಸಿ. ನೀವು 6 ಗಂಟೆಗೆ ಬಂದು ಓಡಿ ಬಂದು ಈ ಮುದುಕನ್ನು ಕಟ್ಟಾಕಿ ತೆಗೆದು ಮೂಲೆಗೆ ಹಾಕಿ ಮನೆಯನ್ನು ಧ್ವಂಸ ಮಾಡಿದ್ರಲ್ಲ, ಯಾವ ನ್ಯಾಯ? 22/12/25 ನಾವು ನಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಧರಣಿ ಕೂರ್ತೇವೆ. ನೀವು ಕಲಸಿನ ಕೊಟ್ಟಿದ್ದಾರೆ, ಅದಕ್ಕೆ ಮುಚ್ಚಳ ಹಾಕಿ ಇಟ್ಟಾರೆ. ಪಕ್ಕದಲ್ಲಿ ಸುಮ್ಮನೆ ನೀರು ಹೋಗ್ತಾರೆ ಎಲ್ಲರಿಗೂ. ನಮಗೆ ಮಗ ತೊಳೆಗೂ ನೀರು ಬಿಡಲೆಲ್ಲ ಬಂದ್ ಮಾಡಿ ಇಟ್ಟಾರೆ. 10 ಸೆನ್ಸ್ ಜಾಗ ಸರ್ಕಾರಕ್ಕೆ ದೊಡ್ಡ 100 ಎಕರೆ 1000 ಎಕರೆ ಲೂಟಿ ಮಾಡಿದ್ದಾರೆ. ಏನು ಮಾಡಿದ್ದೀರಾ? ಸರ್ಕಾರನೇ ಹೇಳ್ತಿದೆ ಬಡಪಾಯಿಗಳಿಗೆ ಸರ್ಕಾರದಿಂದ 2 ಲಕ್ಷ 3 ಲಕ್ಷ ಕೊಟ್ಟು ಮನೆ ಕಟ್ಟಿ ಕೊಡ್ತೇವೆ ಅಂತೇಳಿ. ಅವ್ರ ಕೈಯಲ್ಲಿ ಮಾಡಿ ದುಡ್ಡಿಂದ ಮಾಡಿ ಕಟ್ಟಿದ ಮನೆ ಓಡಿಸಿ ಧ್ವಂಸ ಮಾಡಿ ಹೋಗಿದ್ದಾರಲ್ಲ, ಈ ಯಾವ ನ್ಯಾಯ? 15 ಲಕ್ಷ ರೂಪಾಯಿ ಜಯಂತ್ ಟಿ ಅವರಿಗೆ ಕೊಟ್ಟಿದ್ದೇವೆ ಅಂತ. 15 ಲಕ್ಷ ರೂಪಾಯಿ ದುಡ್ಡಿದ್ರೆ ಆಯಾ 10 ಸೆನ್ಸ್ ಜಾಗನ ಇಟ್ಕೊಂಡು ನಾವು ಅಲ್ಲಿ ಕೂರ್ಬೇಕಾ? 15 ಲಕ್ಷ ಜಯಂತ್ ಟಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದೀರಾ. ಅದಕ್ಕೆ ನನಗೆ ಪ್ರತಿಯೊಂದು ದಾಖಲಾತಿಗಳು ಕೊಡಬೇಕು. ಇಲ್ಲದಿದ್ರ ನಿಮ್ಮ ಮನೆ ಅಂಗಳ ಬಾಗಿಲಲ್ಲಿ ಬಂದು ಒಲೆ ಹಚ್ಚಿ ಅಡಿಗೆ ಮಾಡಿ ಕೂತು ಊಟ ಮಾಡಿ ಅಲ್ಲೇ ಮಲಗೋದು, ನನಗೆ ಉತ್ತರ ಸಿಗೋವರೆಗೆ.